ತುಂಬ ಖುಷಿ ಆಯಿತು. ಮಲೆನಾಡಿಗೆ ಹೋಗಿ ಬಂದಂಗೆ ಆಯಿತು. ಎಲ್ಲ ವಿಡಿಯೋಸು, ಕ್ವಾಲಿಟಿ ಆಫ್ ಇಮೇಜ್ ತುಂಬ ಇಷ್ಟ ಆಯಿತು. ಲೈಕ್ ಸೊ ಪ್ರಕೃತಿ ಮಧ್ಯಾಹ್ನ ಮಾಡಿರೋದು, ಯಾರು ಆ್ಯಕ್ಟ್ ಮಾಡ್ತಿದ್ದಾರಂತೂ ಅನಿಸ್ಲಿಲ್ಲ. ಎಲ್ಲ ಅಲ್ಲಿ ನಡೆದಿದ್ದ ನೈಜ ಘಟನೆ ಥರ ಅನ್ನಿಸ್ತು. ಎಲ್ಲ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಾಚ್. ಯಾರೇ ನೋಡಿದ್ರೂ ಖುಷಿ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ಸಿಂಪಲ್ ಯಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಾಚ್. ಎಲ್ಲ ಆ್ಯಕ್ಟರ್ಸ್ ಎಸ್ಪೆಷಲಿ ಹಿತಾ, ನನಗೆ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿತ್ತು ಮೂವಿ, ಸಖತ್ತಾಗಿದೆ. ಇಟ್ಸ್ ಅ ಮಸ್ಟ್ ವಾಚ್. ನ್ಯಾಚುರಲಾಗಿ ಮೂಡ್ ಬಂದಿದೆ. ಯಾವುದು ಆ್ಯಕ್ಟಿಂಗ್ ಅಂತ ಎನಿ ಪಾಯಿಂಟ್ ಆಫ್ ಟೈಮ್ ಅನಿಸಲಿಲ್ಲ. ಆಮೇಲೆ ಸಿನಿಮ್ಯಾಟೋಗ್ರಫಿ ಆಗಲಿ, ಆ್ಯಕ್ಟರ್ಸು ಮಾಡಿರೋ ಆ್ಯಕ್ಟಿಂಗ್ ಅಂತ ಅನಿಸಲ್ಲ. ಮಸ್ಟ್ ವಾಚ್ ಮೂವಿ. ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ಈ ಮೂವಿನ ಖಂಡಿತವಾಗೂ ನೋಡಲೇಬೇಕು. ಎಲ್ಲ ಹಿತಾ ಕ್ಯಾರೆಕ್ಟ್ರ್ ತುಂಬ ನ್ಯಾಚುರಲಾಗಿ ಮೂಡ್ ಬಂದಿದೆ, ಚೆನ್ನಾಗಿದೆ. ಮತ್ತು ತಿಮ್ಮನ ಕ್ಯಾರೆಕ್ಟ್ರ್ ಏನಿದೆ, ಯಾವಾಗ ನಾವು ಈ ಎನ್ವೈರ್ಮೆಂಟ್ ಬಗ್ಗೆ ಕನ್ಸರ್ನ್ ತೋರಿಸ್ತಾ ಇದ್ದೀವಿ, ಇಂಥ ಟೈಮಲ್ಲಿ ಈ ಮೂವಿ ಒಂದು ಜಾಗೃತಿ ಮೂಡಿಸೋಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಿ. ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಮೇನ್ ಮೆಸೇಜ್ ಬಂದು ಪ್ರಕೃತಿನ ಉಳಿಸ್ಬೇಕು ಅಂತಂದು. ಸೊ ಪ್ರಕೃತಿನ ಯಾವತ್ತೂ ಮನುಷ್ಯ ಹಾಳು ಮಾಡಬಾರ್ದು. ಸೊ ಇದ್ರ ಬಗ್ಗೆ ಮೇಯ್ನಾಗಿ ರಿಸರ್ವೇರ್ ಬಂದು ಕಿಂಗ್ ಕೋಬ್ರಾ ಬಗ್ಗೆ ತೊಗೊಂಡಿದ್ದಾರೆ. ಸೊ ಕಿಂಗ್ ಕೋಬ್ರಾ ನಮಗೆ ಗೊತ್ತಿರೋ ಹಾಗೆ ಅದು ಹೆಬಿಟೇಟ್ ಬಂದು ಆಗುಂಬೆ ಘಾಟಲ್ಲಿ, ತೀರ್ಥಹಳ್ಳಿಯಲ್ಲಿ. ಸೊ ನನ್ನ ವೈಫ್ ಬೇಸಿಕಲಿ ಫ್ರಮ್ ಅಲ್ಲಿಯವರೇ. ನಾನು ಪ್ರತಿ ಸರಿ ಹೋಗ್ತಾ ಇರ್ತೀವಿ ಊರಲ್ಲಿ. ತುಂಬ ಪ್ರಕೃತಿ ಚೆನ್ನಾಗಿದೆ. ಸೊ ಈ ಪ್ರಕೃತಿನ ಉಳಿಸಿ ಅಂತ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ, ಮೆಸೇಜ್. ಸೊ ಅದೇ ರೀತಿ ಎಲ್ಲ ಹೋಲ್ ಟೀಮ್ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ತಿಮ್ಮಣ್ಣವರಾಗಲಿ, ಎಲ್ಲರೂ ಆಗಲಿ, ಆಶಿಕ್ ಅವರಾಗಲಿ, ಸೀನಿಯರ್ ಸ್ಟಾಫ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮಕ್ಕಳು ಸೊ ಪ್ರಕೃತಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಮೂವಿ ಎಲ್ಲೂ ಬೋರ್ ಆಗಿಲ್ಲ. ಖಂಡಿತವಾಗಿ ಎಲ್ಲ ಕನ್ನಡ ಪ್ರೇಕ್ಷಕರು ಬಂದು ಈ ಮೂವಿನ ನೋಡಬೇಕು. ಸೊ ಆಲ್ ದ ಬೆಸ್ಟ್ ಹೋಲ್ ಟೀಮ್. ಆಗ ಅಟ್ಲೀಸ್ಟು ಏನೋ ಎಂಥದ್ದು ಅಂದ್ಕೊಂಡು ನಾನು ಒಳಗಡೆ ಬಂದೆ. ಬಟ್ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ನೋಡಿ. ಈಗ ಒಂದು ಸಿನಿಮಾ ಅಂತಂದರೆ ಬರೀ ಲಾಂಗು, ಮಚ್ಚು, ಡ್ರಗ್ಸು, ರೇಪು, ಆಮೇಲೆ ಬಾಡಿ ಎಕ್ಸ್ಪೋಸು, ಇನ್ನೊಂದೆಲ್ಲ ಇರುತ್ತೆ. ಬಟ್ ಒಂದು ನೆಲದ ಕಥೆನ ಇಟ್ಕೊಂಡು, ಬರೀ ಒಂದು ಮಲೆನಾಡು ಅನ್ನೋದನ್ನ ಇಟ್ಕೊಂಡು ಯಾವ ರೀತಿ ಕತೆ ಮಾಡ್ಬೋದು ಅನ್ನೋದನ್ನ ತೋರಿಸಿದ್ದಾರೆ. ಇದರಲ್ಲಿ ತಾಯಿ ಮಗನ ಸೆಂಟಿಮೆಂಟ್ ಇದೆ, ಗಂಡ ಹೆಂಡತಿ ಸೆಂಟಿಮೆಂಟ್ ಇದೆ, ಒಬ್ಬ ಬಡ ರೈತನ ಬದುಕಿದೆ. ಇದನ್ನೆಲ್ಲನೂ ಇಟ್ಕೊಂಡು ಒಂದು ರೀತಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಕುಟುಂಬ ಸಮೇತರಾಗಿ, ಎಕ್ಸ್ಪೆಷಲಿ ಏನಂದರೆ ಒಂದು ಮಕ್ಕಳನ್ನ ಸಮೇತ ಬಂದು ನೋಡುವಂಥ ಸಿನಿಮಾ. ಓಕೆನಾ? ನಾನು ಇನ್ನೊಂದು ಸಾರಿ ಈ ಸಿನಿಮಾನ ನೋಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತರಾಗಿ ಮಕ್ಕಳನ್ನು ಕರ್ಕೊಂಬಂದು, ಎಸ್ಪೆಷಲಿ ಟೀಚರ್ಸು, ಈ ಮಕ್ಕಳಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಆಯಿತಾ? ಮಕ್ಕಳನ್ನ ಕರ್ಕೊಂಬಂದು ಥಿಯೇಟ್ರಿಗೆ ಕರ್ಕೊಂಬಂದು ಸಿನಿಮಾ ತೋರಿಸುವಂಥ ಕೆಲಸವನ್ನು ಶಿಕ್ಷಕರು ಮಾಡಬೇಕಾಗಿದೆ, ಪೋಷಕರು ಮಾಡಬೇಕಾಗಿದೆ. ಇಂಥ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚು ಬರಬೇಕು. ಎಲ್ಲರೂ ಬನ್ನಿ. ಅಮ್ಮನ ಮೊಟ್ಟೆಗಳು ಫಿಲಮ್ ತುಂಬ ಚೆನ್ನಾಗಿದೆ. ನಮ್ಮ ಮಲೆನಾಡಿನ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನ್ಯಾಚುರಲ್ ಆಗಿ ರಿಯಾಲಿಟಿಯಾಗಿ ತೋರಿಸಿದ್ದಾರೆ. ಅಲ್ಲಿ ಸೌಂದರ್ಯ, ಅಲ್ಲಿ ಕಲ್ಚರು, ಆಮೇಲೆ ನಮ್ಮ ಭಾಷೆ, ಮಲೆನಾಡಿನ ಭಾಷೆ, ಅಡುಗೆ, ಉಡುಗೆ, ಊಟ ತೊಡುಗೆಗಳನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಫಿಲಮು. ಎಲ್ಲರೂ ಬಂದು ಒಂದು ಸರಿ ನೋಡಬೇಕು. ತುಂಬ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ. ಎಲ್ಲರೂ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಮಾತುಗಳು ಎಲ್ಲ, ಕಾಡಿನ ಸೀನ್ರಿ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಬಂದು ನೋಡಬೇಕಾಗಿ ಕೇಳ್ಕೊತೀವಿ. ತುಂಬ ಚೆನ್ನಾಗಿದೆ ಫಿಲ್ಮು. ನಮ್ಮ ಕನ್ನಡ ಮಲೆನಾಡು ಭಾಷೆ, ಆ ಸೀನ್ಗಳು ಮತ್ತು ಮಳೆದು, ಒಂದು ಹಾವಿದು, ಇದೆಲ್ಲ ಚೆನ್ನಾಗಿದೆ. ಬಂದು ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿದೆ. ಹಿತಾ ಆ್ಯಕ್ಟಿಂಗ್ ಚೆನ್ನಾಗಿದೆ.